ಮನುಷ್ಯನಿಗೆ ಆವಾಗಿನ ಒಂದು ತಾಸದ ಎನರ್ಜಿ ಸ್ಟೋರೇಜ್ ಇಡೀ 23 ತಾಸಿಗೆ ಭಾಳ ಅದು ಟ್ರೆಜರಿಯಾಗಿ ಅಥವಾ ಒಂದು ಒಳ್ಳೆಯ ಸಂಗ್ರಹ ಆಗಿ ಸ್ಫೂರ್ತಿಯಾಗಿ ಇಡೀ ಜೀವನಕ್ಕೆ ನೋಡಿ ನಮ್ಮ ಲೈಫದ ಒಂದು ಸಣ್ಣ ಫಾರ್ಮ್ ಯಾವುದಪ್ಪ ಅಂದ್ರೆ ಒಂದು ದಿವಸ. ಅದಕ್ಕಾಗಿ ಆ ದಿವಸ ಎಲ್ಲ ಆರೋಗ್ಯವಾಗಿರ್ತದೆ. ಅದಕ್ಕೆ ಜೋ ಸೋಯಾ ಓ ಖೋಯಾ ಅಂತ ಯಾವ ಬೆಳಗಿನ ಜಾವದಾಗ ಮಲ್ಕೋತಾನ ಅವು ಇವೆಲ್ಲ ಸಂಪತ್ತು. ಅದಕ್ಕೆ ಅರ್ಲಿ ಟು ಬೆಡ್ ಆ್ಯಂಡ್ ಅರ್ಲಿ ಟು ರೈಸ್, ಹೆಲ್ದಿ ವೆಲ್ದಿ ವೈಸ್ ಅಂತ ನೋಡಿರಿ. ಏನಂತಾರೆ ಅವರು ಚೆನ್ನಾಗಿ ಇದನ್ನು ದೌಡು ಮಲಗಬೇಕು, ದೌಡು ಹೇಳಬೇಕು. ಒಂದರ ತನಕ ಸೀರಿಯಲ್ ನೋಡ್ಕೋತ್ಕೊಂಡಿರೋದು, ಬೆಳಗ್ಗೆ 8ಕ್ಕೆ ಏಳೋದು, ಇದು ಏನಕ್ಕದ ಅದು ಸೂರ್ಯವಂಶಿಗಳು ಅಂಥೇಳಿ. ಅಂದರೆ ಬೆಳಗಿನ ಜಾವದಾಗ ಏಳೋದು ಅದು ಆರೋಗ್ಯಕ್ಕೆ ಭಾಳ ಹಿತ ಅನ್ನೋದನ್ನು ಶರಣರು ಹೇಳ್ತಾರೆ. ಅದಕ್ಕಾಗಿ ಬೆಳಗ್ಗೆ ಸುಪ್ರಭಾತ ಸಮಯ ಅಂತಾರೆ. ಎಷ್ಟು ಚಂದ ಪಾರಿಭಾಷಿಕ ಶಬ್ದಗಳು ಅಂತ ಬರ್ತಾವೆ ಶರಣರಲ್ಲಿ. ಇಂಥ ಪಾರಿಭಾಷಿಕ ಶಬ್ದಗಳು ನಮ್ಮಲ್ಲಿ ಅದನ್ನೆಲ್ಲ ನಾವು ನೋಡಬೇಕು. ವಚನಗಳನ್ನು ಓದೋದರಿಂದ, ವಚನ ಚಿಂತನೆ ಮಾಡೋದರಿಂದ, ಅನುಭವದಲ್ಲಿ ಪಾಲ್ಗೊಳ್ಳೋದ್ರಿಂದ ನಮಗಿವೆಲ್ಲ ಗೊತ್ತಾಕ್ಕವ. ಅದಕ್ಕೆ ಈ ಪಾರಿಭಾಷಿಕ ಶಬ್ದಗಳನ್ನು ವಚನ ಸಾಹಿತ್ಯ ನೋಡ್ರಿ. ಲಿಂಗ ಪೂಜೆ ಅಂದರೆ ಒಂದು ವಚನ ಓದೋದು. ವಚನ ಓದಿದ್ರೆ ಏನಾಗ್ತದೆ ಅಂದರೆ ವಚನ ಅನುಭವದ ನುಡಿಗಳು, ಶರಣರ ಹೃದಯದ ಅಂತರಾಳದಿಂದ ಹೊರಹೊಮ್ಮಿದಂಥ ಆತ್ಮಸ್ಫುರಣಗಳದು, ನಡೆದು ನುಡಿದ ವಚನಗಳವು. ಸುಮ್ಮನೆ ಚನ್ನಬಸವಣ್ಣವ್ರು ಹೇಳ್ತಾರೆ, ಪಾತಾಳದ ಗಮಣಿಯ ನೇಣಿಲ್ಲದೆ ತೆಗೆಯಬಹುದೇ, ಸೋಪಾನದ ಬಲದಿಂದಲ್ಲದೆ ದೇವಲೋಕಕ್ಕೆ ಬಟ್ಟೆ ಕಾಣಿರೋ, ಮರ್ತ್ಯರ ಮನದ ಮೈಲಿಗೆಯ ತೊಳೆಯಲೆಂದು ಗೀತ ಮಾತೆಂಬ ಜ್ಯೋತಿಷಿಯ ಬೆಳಗಿಸಿಟ್ಟರು ನೋಡ ಶರಣರು. ಏನಪ್ಪ ವಚನ ಏನು ಅಂತ ಹೇಳ್ತಾರೆ ಅವರು. ಏನು ಪಾತಾಳದ ಗವಣಿಯ ಅನುಭವ ಹೃದಯದ ಅಂತರಾಳದಲ್ಲಿ ಇಂದ ಹೊರಹೊಮ್ಮಬೇಕು. ಅಂದರೆ ಭಾಳ ಆಳವಾಗಿ ನೀರದ ಅದನ್ನು ಹಗ್ಗಲರೇ ಜಗ್ಗಬೇಕು, ನೀರು ತುಂಬಿ ಗಡಗಡಿಲೆ ಅಥವಾ ಪೌಟಿಗೆರೆ ಮಾಡಬೇಕು. ಅದನ್ನು ಇಲ್ಲಿ ಹೇಳ್ತಾರೆ ಅವರು. ಪಾತಾಳದ ಗವಣಿ ನೇಣಿಲ್ಲದೆ ತೆಗೆಯಬಹುದೇ, ಅದು ಅನುಭವ ಜ್ಞಾನ ಹೊರಹೊಮ್ಮಬೇಕಾಗಿತ್ತಂದ್ರೆ ಏನು ಬೇಕಪ್ಪ ಅಂತಂದ್ರೆ ಗಡಗಡೆರೆ ಬೇಕು, ಹಗ್ಗ ಗಡಗಡೆರೆ, ಇರಲಿಲ್ಲ ಅಂದರೆ ಪೌಟಿಗೆರೆ ಸೋಪಾನರೇ ಬೇಕು. ಅದಕ್ಕೆ ಪಾತಾಳದ ಗವಣಿಯ ಆಳವಾದ ಹೃದಯದ ಅಂತರಾಳದಲ್ಲಿ ಹುದುಗಿರುವಂಥ ಆಳವಾದ ಆ ಅನುಭವ ಇದನ್ನು ಹೊರಹೊಮ್ಮಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಸತ್ಸಂಗ ಶರಣರು ಭಾಳ ಮುಖ್ಯವಾಗಿ ಇದನ್ನು ಮಾಡಿರೋರು. ಅನುಭವ ಮಂಟಪ ಯಾಕೆ ಸ್ಥಾಪಿಸಿರುವತ್ತಂದ್ರೆ ಅಲ್ಲಿ ಎಲ್ಲರೂ ಕೂಡಿ ಅನುಭವ ಚರ್ಚೆ ನಡೀತಿತ್ತು. ಅನುಭವ ಚರ್ಚೆ ನಡೀತು ಅಂತಂದ್ರೆ ಮನುಷ್ಯ ಅನುಭಾವಿ ಆಕ್ಕಾನ. ಅನುಭಾವಿ ಆತಂದ್ರೆ ಬರೀ ಎಲ್ಲ ಸಮಗ್ರ ಆರೋಗ್ಯ ಸಂಪತ್ತು ಮನುಷ್ಯನ ಕೈವಶ ಆಗ್ತದ. ಅದಕ್ಕಾಗಿ ಶರಣರು ಹೇಳ್ತಾರೆ ಅದನ್ನು. ಈ ಅನುಭವ ವಿದ್ಯೆ ಬಗ್ಗೆ ಅಥವಾ ಆರೋಗ್ಯ ಇದನ್ನು ಆಗೋದು ಎಕ್ಸ್ಪೀರಿಯನ್ಸ್ ಬೇರೆ, ಅನುಭವ ಬೇರೆ, ಅನುಭವ ಬೇರೆ. ಮನುಷ್ಯ ಯಾವ ಕೆಲಸವನ್ನು ಮಾಡ್ತಿರ್ತಾನೆ ಆ ಕೆಲಸ ಮಾಡ್ಕೋತ ಅವ್ಗೆ ಎಕ್ಸ್ಪೀರಿಯನ್ಸ್ ಅನುಭವ ಬರ್ತದೆ. ಆ ಕ್ಷೇತ್ರದಲ್ಲಿ ಆ ಫೀಲ್ಡ್ದಲ್ಲಿ ಅವ ಅನುಭವಿಯಾಗಿರ್ತಾನೆ. ಅದನ್ನು ಆಧ್ಯಾತ್ಮಿಕ ತಂದ್ರೆ ಅದು ಅನುಭಾವಿ ಹಾಕನ. ಪ್ರತಿಯೊಂದು ಇದು ಸಹಿತ ಅದು ಆಧ್ಯಾತ್ಮೀಕರಣಗೊಳ್ಳಬೇಕು. ಅದಕ್ಕೆ ಅವರು ಶರಣರು ಹೇಳಿಬಿಟ್ರು. ಏನೇನು ಮಾಡಬೇಕಲ್ಲ ಅದು ತಾನೇ ಮಾಡಬೇಕಪ್ಪ. ತಾನುಂಬ ಊಟ, ತಾ ಮಾಡುವ ರತಿ ಸುಖ, ತಾ ಮಾಡುವ ದೇವ ಪೂಜೆಯನ್ನು ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಿಂದ ಮಾಡಿಸಬಹುದೇ. ಮತ್ತು ಅದರ ಜೊತೆಗೆ ಕುರಿ ಬೇಡ, ಮರಿ ಬೇಡ, ಬರೀ ಪತ್ರಿಯ ತಂದು ಪೂಜಿಸೋ ಲಿಂಗವ. ನೀನು ಬಲಿ ಕೊಡಬೇಕಾಗಿಲ್ಲ, ಯಾಕಂದ್ರೆ ದೇವರ ಬಲಿಯನ್ನು ಬೇಡಂಗಿಲ್ಲ. ಅದಕ್ಕೆ ಕುರಿ ಬೇಡ, ಮರಿ ಬೇಡ. ಕುರಿ ಮಾಡೋದು ಮರಿ ಮಾಡೋದು ಏನು ಸಾಕು, ಒಂದು ತ್ರಿದಳ ಪತ್ರಿ ಅದನ್ನು ಸಹಿತ ಸದ್ಗುಣ ಇದನ್ನು ಸಾಕಂತಾರೆ ಅವರು. ಏನಪ್ಪ ಅಂತಂದ್ರೆ ಅದಕ್ಕೆ ಕುರಿ ಬೇಡ, ಬರೀ ಪತ್ರಿಯ ತಂದು ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರಿಯ ತಂದು ಪೂಜಾನು ಎಷ್ಟು ಸುಲಭಗೊಳಿಸ್ಯಾರ ಅವರು. ಭಾಳ ಒಂದು ಅರ್ಧ ಕ್ಷಣ ಸಾಕಂತಾರೆ. ನೀವು ಏನು ಮಾಡ್ತೀವಿ ಉದ್ಯೋಗ ಅದೆಲ್ಲವೂ ಪೂಜಾನ ಅಂತ ಹೇಳ್ತಾರೆ. ಅದಕ್ಕಾಗಿ ಶರಣರು ಈ ಪ್ರತಿಯೊಂದು ಶೂನ್ಯ ಸಂಪಾದನೆಯನ್ನು ಓದಿದ್ರೆ ಗೊತ್ತಾಗ್ತದ ಲೌಕಿಕ ಪಾರಮಾರ್ಥವನ್ನು ಏಕಕಾಲಕ್ಕನ ಶರಣರು ಬರ್ತಾರೆ. ಆದಾಯ ಶರಣರೊತ್ತಿಗೆ ಬರ್ತಾರೆ. ನೀ ಮಾಡೋ ತೋಟ ನೋಡಪ್ಪ, ಅಲ್ಲಿ ಎಷ್ಟು ಕ್ರಿಮಿಗಳನ್ನು ಕೊಲ್ಲಬೇಕಾಗ್ತದ. ನಾನು ಒಂದು ತೋಟ ಮಾಡ್ತೀನಿ ನೋಡು, ತನುವ ತೋಟವ ಮಾಡಿ, ಇಂಥ ಒಕ್ಕಲ್ತನ ಅವ್ರಿಗೆ ಹೇಳ್ತಾರೆ. ಆಮೇಲೆ ಹಂಗ ಮುಂದೆ ಹೋಗ್ತಾರೆ ಅವರು. ಆ ಒಂದು ಆದಾಯ ಶರಣರಿಗೆ, ಸಿದ್ದರಾಮೇಶ್ವರಿಗೆ ಪ್ರತಿಯೊಂದು 21 ಸಂಪಾದನೆಯಲ್ಲಿ ಅದನ್ನು ಆಧ್ಯಾತ್ಮೀಕರಣ ಹೆಂಗೆ ಗೊಳಿಸ್ಬೇಕು,
ಹಾಂ ನೋಡಿರಿ, ಸಿದ್ದರಾಮೇಶ್ವರಿಗೆ ಹೇಳ್ತಾರೆ, ಎಂಥ ಕೆರೆ ಕಟ್ಟಬೇಕಪ್ಪ? ತನುವೆಂಬ ಏರಿಗೆ, ಮನವೆಂಬ ಕಟ್ಟೆ, ಆಚಾರವೆಂಬ ಸೋಪಾನ, ಪರಮಾನಂದವೆಂಬ ಜಲವ ತುಂಬಿ ಕೆರೆಯ ಕಟ್ಟಬಲ್ಲವರ ಆರನೂ ಕಾಣೆ, ನಾ ಕಟ್ಟಿದ ಕೆರೆ ಸ್ಥಿರವಾಯಿತು ಕಾಣ ಗುಹೇಶ್ವರ. ಇಂಥ ಕೆರೆ ಕಟ್ಟಪ್ಪ. ಈ ಕೆರೆ ಬತ್ತಂಗಿಲ್ಲ, ಅದು ಹೊರಗಿನ ಕೆರೆ ಬೇಸಿಗೆಯಾಗ ಬತ್ತಿ ಹೊಕ್ಕದ. ಇದು ಪರಮಾನಂದ ಜಲವನ್ನು ತುಂಬಿ ನೋಡ್ರಿ, ನಮ್ಮಲ್ಲಿ ಪಾದೋದಕ್ಕಂದ್ರೆ ಅದ ಕರುಣೆ, ವಿನಯ, ಸಮತೆ. ಬರೇ ಕಾಲು ಜಲ ಅಲ್ಲದು, ಕಾಲು ತೊಳೆದ ನೀರಲ್ಲ. ಏನಪ್ಪ ಅಂದ್ರೆ ಕರುಣೆ, ವಿನಯ, ಸಮತೆ, ಕರುಣಾ ಜಲ, ವಿನಯ ಜಲ, ಸಮತಾ ಜಲ, ಅಷ್ಟಾವರಣದಲ್ಲಿ ಬರುವಂಥ ಪಾದೋದಕ ಅದು ಪರಮಾನಂದ ಜಲ. ಪರಮಾನಂದ ಜಲ ಅಂದ್ರೆ ನೋಡಿರಿ, ಪ್ರಸಾದ ಪಾದೋದಕ ಇದು ಜೀವಳ. ಒಂದು ಕಡೆ ಬಸವಣ್ಣವ್ರು ಹೇಳ್ತಾರೆ, ಇವದೊಂದು ವಚನ ಹೇಳ್ತೀವಿ, ಭಾಳ ಮಹತ್ವದ. ಮಾಡುವ ನೀಡುವ ಭಕ್ತನ ಕಂಡರೆ ನಿಧಿ ನಿಧಾನವ ಕಂಡಂತ ಇತ್ತಯ್ಯ, ಪಾದೋದಕ ಪ್ರಸಾದ ಜೀವಿಯ ಕಂಡರೆ ಹೋದ ಪ್ರಾಣ ಬಂದಂತ ಇತ್ತಯ್ಯ, ಅನ್ಯರ ಮನೆಗೆ ಹೋಗಿ ತನ್ನುದರವ ಹೊರೆಯದ ಅಚ್ಚ ಶರಣರ ಕಂಡರೆ ಸಾಕ್ಷಾತ್ ಕೂಡಲ ಸಂಗಮ ದೇವನೆಂಬೆ. ನೋಡ್ರಿ, ದುಡ್ಯಾವನ ದೇವ್ರು ಅಂದವ್ರ ಬಸವಣ್ಣ. ಕಾಯಕಕ್ಕೆ ಪಟ್ಟ ಕಟ್ಟಿ ಯಾವ ದುಡ್ಯಾವ ಪಾಪ ಮಾಡ್ಯಾನ ಅಂತಿದ್ರು ವೈದಿಕರು. ಆದ್ರೆ ದುಡ್ಯಾವನ ದೇವ್ರ ಅದು ಶಿವಪೂಜೆ ಕೆಟ್ಟಲ್ಲ ಅಂಥೇಳಿ ದುಡಿಲಾಕ ಹಚ್ಚಿ ಆರೋಗ್ಯವಾಗಿರಲಿಕ್ಕೆ, ಈ ಭೂಮಿ ಮೇಲೆ ಪ್ರತಿಯೊಬ್ಬರೂ ಸಹಿತ ಮನುಕುಲವೆಲ್ಲ ಆರೋಗ್ಯವಾಗಿರಲಿಕ್ಕೆ ಅನುವು ಮಾಡಿಕೊಟ್ಟವರು ಬಸವಣ್ಣವರು. ಅದಕ್ಕಾಗಿ ಬಸವಣ್ಣ ಸಾಮಾನ್ಯ ಅಲ್ಲ. ಅದಕ್ಕಾಗಿ ತಂಗಿ ಚೆನ್ನಪ್ಪನವ್ರು ಹೇಳುವಂಗೆ, ಆರ್ಥರ್ ಮೈಲ್ಸ್ ಹೇಳುವಂಗೆ ನೋಡ್ರಿ, ಅವರು ಸ್ವತಂತ್ರ ವಿಚಾರವಾದಿ. ಕ್ಯಾನ್ ಬಿ ಕಾಲ್ಡ್ ಮಾರ್ಟಿನ್ ಲೂಥರ್ ಆಫ್ ಕಿಂಗ್. ಇಂಡಿಯಾದ, ಭಾರತದ ಮಾರ್ಟಿನ್ ಲೂಥರ್ ಅಂದ್ರೆ ಇಷ್ಟು ದೊಡ್ಡ ಸ್ವತಂತ್ರ ವಿಚಾರವಾದಿ. ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ ಆಧ್ಯಾತ್ಮದಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅಂಥ ಒಂದು ಬಸವಣ್ಣ ವಾರಸುದಾರ ನಾವೆಲ್ಲ. ಅದಕ್ಕೆ ಇಡೀ ಜಗತ್ತು ಬಸವಣ್ಣನ ತತ್ವವನ್ನು ಅನುಕರಣೆ ಮಾಡಿತು ಅಂತಂದ್ರೆ ಈ ಜಗತ್ತು ನೆಮ್ಮದಿಯಿಂದ ಸಮೃದ್ಧಿ, ಸಂತೃಪ್ತಿ, ಸುವಿಧಾನದ ಬೀಡನ್ನಾಗಿ ಈ ನಾಡನ್ನು ಮಾಡ್ಕೋಬೋದು. ನಮ್ಮ ಮನೆ ಇಡೀ ವಿಶ್ವವನ್ನು ಸಹಿತ ನಾವು ಸಂತೃಪ್ತಿಯಾಗಿ ಅನುಭವಿಸಬಹುದು ಅನ್ನೋದೇ ಈ ಆರೋಗ್ಯ ಆಧ್ಯಾತ್ಮ ವಿಚಾರದ ಈ ತಾತ್ಪರ್ಯ. ಶರಣಾರ್ಥಿ.